ಇವತ್ತು 25ನೇ ವರ್ಷದ ವಾರ್ಷಿಕೋತ್ಸವ ಅಥವಾ ಸಿಲ್ವರ್ ಜೂಬ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮ ನೆಚ್ಚಿನ ಲೋಕಸಭಾ ಸದಸ್ಯರು, 4 ಬಾರಿ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡ್ತಾ ಇರುವಂಥ ನಮ್ಮ ಹಿರಿಯಣ್ಣ PC ಮೋಹನ್ ಸರ್ ಅವರೇ, ಈ ಸಂಘದ ಅಧ್ಯಕ್ಷರಾದಂಥ ನಮ್ಮ ತಾಯಿ ಸ್ವರೂಪಿಣಿ ವಿಮಲಾ ಗೌಡ್ರೆ, ನಮ್ಮ ನೆಚ್ಚಿನ ಇವತ್ತು ಸಿನಿಮಾ ರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು, ಲೋಕೇಶ್ ಅವರು, ಈ ಸರಿಸಮಾನವಾದಂಥ ವ್ಯಕ್ತಿಗಳು. ಅವ್ರು ಹೇಳಿದ್ರು 4ನೇ ನಮ್ಮದು ಜನ್ರೇಷನ್ ಈಗ ಪ್ರಾರಂಭ ಆಗಿದೆ ಅಂತ. ಸಿನಿಮಾದಲ್ಲಿ ನಾವೆಲ್ಲರೂ ಅವರ ಚಿತ್ರಗಳನ್ನು ನೋಡಿ ಸ್ಫೂರ್ತಿಯಾಗಿ ನಾವು ಕೆಲಸ ಮಾಡ್ತಾ ಇರೋರು. ಸಮಾಜದಲ್ಲಿ ನಮ್ಮ ಮತ್ತೊಬ್ಬರು ಹಿರಿಯರು ಶ್ರೀಮತಿ ಗಿರಿಜಾ ಲೋಕೇಶ್ ಅವರೇ, ನಮ್ಮ ಈ ಸಂಘದ ಎಲ್ಲ ಪದಾಧಿಕಾರಿಗಳೇ, ವೇದಿಕೆ ಮೇಲೆ ಇರುವಂಥ ದಯವಿಟ್ಟು ಕ್ಷಮಿಸಿ, ಎಲ್ಲರ ಹೆಸರು ಹೇಳೋದು ಬೇಡ. MP ಅವರು ಹೇಳಿದ್ದಾರೆ ಆಗಲೇ, ಊಟದ ಸಮಯ, ಹೆಚ್ಚು ಭಾಷಣ ಮಾಡೋದು ಬೇಡ. ಎಲ್ಲರೂ ಇವತ್ತು ತುಂಬ ನಿಮ್ಮ ಒಂದು ಇವತ್ತು 25 ವರ್ಷ ಸೇವೆಯನ್ನು ಮಾಡಿದ್ದೀರಾ, ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀರಾ. ನನ್ನ ಕೇಳಿದ್ರು ನಮ್ಮ ಅಮ್ಮ ಅವರು, ನೀವು ಬರ್ತೀರೇನು ಕಾರ್ಯಕ್ರಮಕ್ಕೆ ಅಂತ. ನೀವು ಕರೆದ್ರೆ ಬರ್ತೀವಿ ಅಂತ ಹೇಳಿದ್ವಿ. ಬೇರೆ ಯಾರೋ ತಪ್ಪು ಅಭಿಪ್ರಾಯಗಳನ್ನು ಕೊಡ್ತಾರೆ, ಇಲ್ಲ ಶಾಸಕರು MP ಅವರು ಬರ್ತಾರೋ ಇಲ್ವೋ, ಕರೆದು ನೋಡಿ ಬರ್ತೀವಿ ಅಂತ ಹೇಳಿದ್ವಿ ನಾವು. ಕರೀರಿ ನಮ್ಮನ್ನು, ಒಂದು ಫೋನ್ ಮಾಡಿ ಬರ್ತೀವಿ ನಾವು ಅಂತ ಹೇಳಿದ್ವಿ. ಸೊ ಹಾಗೆ ಈಗ ನಮಗೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಕಸ್ತೂರಿ ನಗರನ ಇನ್ನೂ ಚೆನ್ನಾಗಿ ಮಾಡಬೇಕು. ನಾನು MP ಅವ್ರಿಗೆ ಹೇಳಿದೆ, ನಮ್ಮ ಬಿ ಚನ್ನಸಂದ್ರ ಕೆರೆ ಅದನ್ನು ನಾವು ಮುಂದೆ ಡೆವಲಪಿಂಗ್ಗೆ ತಗೋತಾ ಇದ್ದೀವಿ. ಇವತ್ತು ನಮ್ಮ ಅನೌನ್ಸ್ ಮಾಡ್ತಾ ಈಗಾಗಲೇ ನಮ್ಮ 2 ಕೆರೆಗಳನ್ನು ಇವತ್ತು ಕಗ್ದಾಸ್ಪುರ ಕೆರೆ ಮತ್ತು ಬೈರಸಂದ್ರ ಕೆರೆ ಅಂತ ಸುಂದರವಾದಂಥ ಒಂದು ಕೆರೆಗಳನ್ನಾಗಿ ಮಾಡಿದ್ದೀವಿ. ದಯವಿಟ್ಟು ಅಲ್ಲಿ ಬಂದು ನೋಡಬೇಕು ನೀವು. ಇವತ್ತು ನಾವು ಬೆಳಗ್ಗೆ 36 ಗಿಡಗಳನ್ನು ಅಲ್ಲಿ ನೆಟ್ಟು ನಮ್ಮ MP ಅವರು, ನಮ್ಮ ಹೆಸರುಗಳು ಅಲ್ಲಿ ಶಾಶ್ವತವಾಗಿದೆ. ಸುಮಾರು ಒಂದು 500 ಗಿಡಗಳು ನಾವು ಅಲ್ಲಿ ಇವತ್ತು ನೆಟ್ಟಿದ್ದೀವಿ. ಇನ್ನೂ 500 ಮಾಡ್ತೀವಿ ಅನ್ನೋದು ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಇಡೀ ಒಂದು ರೌಂಡ್ ಬಂದರೆ 3.5 ಕಿಲೋಮೀಟ್ರ್ ಆಗುತ್ತೆ. ಇನ್ನೊಂದು ನಮ್ಮ ಬೈರಸಂದ್ರ ಕೆರೆ, ಅದು ಒಂದು ರೌಂಡ್ ಬಂದರೆ 2 ಕಿಲೋಮೀಟ್ರ್ ಆಗುತ್ತೆ. ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಹೋಗಬೇಕಾಗೇ ಇಲ್ಲ, ನಮ್ಮ ಕೆರೆಗಳಿಗೆ ಬಂದರೆ ಸಾಕು. ಅದೇ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಮಾಡಿದ್ದೀವಿ. ಅನೇಕ ಉದ್ಯಾನವನಗಳನ್ನು ಇವತ್ತು ನಾವು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು, ನಮ್ಮ ಸರ್ CV ರಾಮನ್ ಅವರು ಇರ್ಬೋದು, ಕುವೆಂಪು ಅವರು ಇರ್ಬೋದು, ಬಸವಣ್ಣವರು ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವರು ಇರ್ಬೋದು, ಡಾಕ್ಟರ್ ವಿಷ್ಣುವರ್ಧನ್ ಅವರು ಇರ್ಬೋದು. ಈಗ ಹೇಳಿದ್ರಮ್ಮ ಅವರು KS ಅಶ್ವಥ್ ಅವರ ಹೆಸರಲ್ಲಿ, C ಅಶ್ವಥ್ ಅವರ ಹೆಸರಲ್ಲಿ, ಚಿ ಉದಯಶಂಕರ್ ಅವರ ಹೆಸರಲ್ಲಿ, ಇಲ್ಲೇ ನಾವು ಶಿವರಾಮ್ ಕಾರಂತರ ಹೆಸರಲ್ಲಿ, ಈ ಥರ ಅನೇಕರ ಹೆಸರಲ್ಲಿ ಒಂದೊಂದು ಉದ್ಯಾನವನವನ್ನು ನಾವು ಮಾಡಿದ್ದೀವಿ. ನಮಗೆ ತುಂಬ ಹೆಮ್ಮೆ ಇದೆ. ನಮ್ಮ ಸಾಧನೆಗಳನ್ನು ಯಾವತ್ತೂ ಹೇಳ್ಕೊಂಡಿಲ್ಲ ನಾವು. ನಿಮಗೆಲ್ಲ ಪುಸ್ತಕ ಕೊಟ್ಟಿದ್ದೀವಿ. ಇವತ್ತು ಬೆಂಗಳೂರಲ್ಲಿ ಮೆಟ್ರೋ ರೈಲು ಪ್ರಾರಂಭ ಆಗಿದ್ದೆ CV ರಾಮನ್ ನಗರದಿಂದ, ಬೈಪನಹಳ್ಳಿಯಿಂದ MG ರೋಡ್. ಮೊದಲನೇ 7 ಕಿಲೋಮೀಟ್ರ್ ನಮ್ಮ ಮೆಟ್ರೋ ಪ್ರಾರಂಭ ಆಗಿದ್ದು ನಮ್ಮ ಬೆಂಗಳೂರು ಕೇಂದ್ರದ ಬೈಪನಹಳ್ಳಿಯಿಂದ MG ರೋಡ್. ಹಾಗೆ ಇವತ್ತು ಉತ್ತಮವಾದಂಥ ರೈಲ್ವೆ ಸ್ಟೇಷನ್ ನಮ್ಮ MP ಅವರೇ ಮಾಡಿಕೊಟ್ರು. ಅದನ್ನು ಸುಮಾರು 342 ಕೋಟಿ ನಮ್ಮ ನರೇಂದ್ರ ಮೋದಿಜಿಯವರು, ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಏರ್ ಕಂಡೀಷನ್ಡ್ ರೈಲ್ವೆ ಸ್ಟೇಷನ್ ಯಾವುದಪ್ಪ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್. ತಾವೆಲ್ಲ ನೋಡಿರ್ಬೋದು. ಇವತ್ತು NGF ಪಕ್ಕದಲ್ಲೇ ಇದೆ. NGFನ್ನು ನಾವು ಒಂದು 30 ಎಕರೆ ಜಮೀನನ್ನು ಒಂದು ಟ್ರೀ ಪಾರ್ಕ್ ಮಾಡಬೇಕು ಅಂತ ನಮ್ಮ ಒಂದು ಕನಸಿದೆ. ಅದನ್ನು ಮಾಡ್ತೀವಿ, ಅದನ್ನು ಮಾಡೇ ಮಾಡ್ತೀವಿ, ನಾವು ಬಿಡೋದಿಲ್ಲ. NGF ಜಾಗವನ್ನು ಯಾರು ಕಬಳಿಸದೇ ಇರೋ ಹಾಗೆ ನಾವು ಇಡೀ ನಮ್ಮ ಕ್ಷೇತ್ರದಲ್ಲಿ ಸುಮಾರು 62 ಉದ್ಯಾನವನಗಳನ್ನು ನಿರ್ಮಾಣ ಮಾಡಿದ್ದೀವಿ ಸ್ನೇಹಿತರೆ. ಅದಕ್ಕೋಸ್ಕರ 5 ಬಾರಿ 4 ಬಾರಿ ನಮ್ಮನ್ನು ಗೆಲ್ಲಿಸಿದ್ದಾರೆ. ಸುಮ್ಮನೆ ಗೆಲ್ಲಿಸಿಲ್ಲ. ಅನೇಕರಿಗೆ, ಎಲ್ಲ ಹಿರಿಯರಿಗೆ, ಮಕ್ಕಳಿಗೆ ಶಾಲೆಗಳಿರ್ಬೋದು,
ಆಸ್ಪತ್ರೆ ಇರ್ಬೋದು, ನಮ್ಮ ಸರ್ ಸಿ ವಿ ರಾಮನ್ ಆಸ್ಪತ್ರೆ 250 ಬೆಡ್ ಹಾಸ್ಪಿಟಲ್. ಇವತ್ತು ಅದನ್ನು ಕೊರೋನಾ ಸಂದರ್ಭದಲ್ಲಿ ಅತಿ ಹೆಚ್ಚು ವ್ಯಾಕ್ಸಿನೇಷನ್ ತೊಗೊಂಡಿದ್ದು ಯಾವುದಾದ್ರು ಆಸ್ಪತ್ರೆ ಬೆಂಗಳೂರಲ್ಲಿದ್ದರೆ ಅದು ಸಿ ವಿ ರಾಮನ್ ಆಸ್ಪತ್ರೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ. ಅದರ ಪಕ್ಕದಲ್ಲಿ ಒಂದು ಡಯಾಬಿಟಿಕ್ ಆಸ್ಪತ್ರೆಯನ್ನು ಮಾಡಿದ್ದೀವಿ MP ಅವರು ನಾವು. 100 ಬೆಡ್ ಆಸ್ಪತ್ರೆ. ಇವತ್ತು ತಲೆಯಿಂದ ಕಾಲುವರೆಗೆ ಚೆಕ್ ಮಾಡ್ತಾರೆ. ಕೇವಲ 3,000 ರೂಪಾಯಿ ಆಗುತ್ತೆ. ಎಲ್ಲ ರಿಪೋರ್ಟನ್ನು ಕೊಡ್ತಾರೆ, ಎಲ್ಲ ಟೆಸ್ಟ್ಗಳನ್ನು ಮಾಡ್ತಾರೆ. ಡಯಾಬಿಟಿಕ್ ಇರೋರು ಯಾರೇ ಆಗಲಿ ದಯವಿಟ್ಟು ಹೋಗಿ ನಮ್ಮ ಆಸ್ಪತ್ರೆಗೆ ಹೋಗಿ. ಇದು 5 ಸ್ಟಾರ್ ಹೋಟೆಲ್ ಥರ ಇದೆ ಸ್ನೇಹಿತರೆ, ಹೇಳ್ತಾ ಇದ್ದೀನಿ. 5 ಸ್ಟಾರ್ ಹೋಟೆಲ್ ಥರ ಇದೆ ನಮ್ಮ ಆಸ್ಪತ್ರೆ. ಅತಿ ಕಡಿಮೆ ಬೆಲೆಯಲ್ಲಿ 3,000 ರೂಪಾಯಲ್ಲಿ ನಮಗೆ ಚೆಕಪ್ ಆಗುತ್ತೆ. ತುಂಬ ಬಡವರಿದ್ದರೆ ಅವರಿಗೆ ಉಚಿತವಾಗಿ ನಾವು ಸೇವೆಯನ್ನು ಕೊಡ್ತಾಯಿದ್ದೀವಿ. ಬಡವರಿಗೆ ಉಚಿತ, ಯಾರು BPL ಕಾರ್ಡ್ ಇದೆ ಅವರಿಗೆಲ್ಲ ಫ್ರೀ ಚೆಕಪ್ ಇದೆ. ಈ ಥರ ನಮ್ಮ ರೋಡ್ಸ್ ಇರ್ಬೋದು, ನಮ್ಮ ರೋಡ್ಗಳು ಇರ್ಬೋದು. ಇವತ್ತು 100 ಫೀಟ್ ರೋಡ್ ಇರ್ಬೋದು, 80 ಫೀಟ್ ರೋಡ್ ಇರ್ಬೋದು, ನಮ್ಮ CMH ರೋಡ್ ಇರ್ಬೋದು, ಓಲ್ಡ್ ಮಡ್ರಾಸ್ ರೋಡು 100 ಫೀಟ್ ರೋಡ್ ಜಂಕ್ಷನಿಂದ ಆದರ್ಶ ಥಿಯೇಟ್ರ್ ಇರ್ಬೋದು. ಎಲ್ಲ ವೈಟ್ ಟಾಪಿಂಗ್ ರೋಡನ್ನು ಮಾಡಿದ್ದೀವಿ ನಾವು. ಇವತ್ತೆಲ್ಲೂ ಪಾಟೋಲ್ ಇಲ್ಲ. ಆ ಥರ ಎಲ್ಲಿ ನಾವು ಕೈ ಹಾಕಿದ್ರೆ ಆ ಕೆಲಸಗಳನ್ನು ಮಾಡೇ ಮಾಡಿದ್ದೀವಿ. ನಾನು ಮಹಾನಗರ ಪಾಲಿಕೆ ಸದಸ್ಯನಾಗಿ ನಮ್ಮ ಶ್ರೀಮತಿಯವರು ಒಂದು ಬಾರಿ ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದರು. ಅಲ್ಲಿಂದ ಪ್ರಾರಂಭ ಮಾಡಿದ್ವಿ. 96ರಿಂದ ನಮ್ಮ ಒಂದು ಕೆಲಸಗಳನ್ನು ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಭಾಗದಲ್ಲಿ, ಇಡೀ ನಮ್ಮ ಕ್ಷೇತ್ರದ ಎಲ್ಲ ಭಾಗದಲ್ಲಿ 7 ವಾರ್ಡ್ ಇದೆ. ಇಲ್ಲಿ ಬನಿಗಾನಹಳ್ಳಿ, ಸಿ ವಿ ರಾಮನ್ ನಗರ, ಹೊಸತಿಪ್ಸಂದ್ರ, ಸರ್ವಜ್ಞ ನಗರ, ಹೊಯ್ಸಳ ನಗರ, ಜೀವನ್ ಭೀಮಾ ನಗರ, ಕೋನೆ ನಗರ. ಓಲ್ಡ್ ಏರ್ಪೋರ್ಟ್ ಏನಿದೆ ಅಲ್ಲಿವರೆಗೂ ನಮ್ಮ ಕ್ಷೇತ್ರ. ಓಲ್ಡ್ ದಮ್ಲೂರಿನ ಫ್ಲೈಓವರ್ವರೆಗೂ ನಮ್ಮ ಕ್ಷೇತ್ರ. ಇಲ್ಲಿ ನಮ್ಮ ಬೀಚನ್ ಸಂದರದ ನಮ್ಮ ಫ್ಲೈಓವರ್ವರೆಗೂ ನಮ್ಮ ಕ್ಷೇತ್ರ. ಈ ಕಡೆ ಕಾಕ್ಸ್ ಟೌನ್, ನಮ್ಮ ಫ್ರೇಸರ್ ಟೌನ್ ಪೊಲೀಸ್ ಸ್ಟೇಷನ್ವರೆಗೂ ನಮ್ಮ ಕ್ಷೇತ್ರ ಇದೆ. ಒಂದು ರೌಂಡ್ ಬಂದರೆ ಸುಮಾರು 39 ಕಿಲೋಮೀಟ್ರ್ ಆಗುತ್ತೆ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ? 39 ಕಿಲೋಮೀಟ್ರ್ ಆಗುತ್ತೆ. ನಮ್ಮ MP ಅವ್ರಿಗಂತೂ ಅವ್ರಿಗೆ ಹೇಳೋಕ್ಕಾಗೋದಿಲ್ಲ. ರಾಜಾಜಿನಗರದಿಂದ ಮಾದೇವಪುರದವರೆಗೂ 8 ಕ್ಷೇತ್ರಕ್ಕೆ ಅವರು ಪ್ರತಿನಿಧಿ. ಬೆಂಗಳೂರಲ್ಲಿ 3 ಜನ ಲೋಕಸಭಾ ಸದಸ್ಯರಿರೋದು. ಒಂದು ಸೀನಿಯರ್ ಮೋಸ್ಟ್ ನಮ್ಮ PC ಮೋಹನ್ ಸರ್ ಅವರು, ಎರಡನೇದು ಶೋಭಾ ಅವರು, ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಅವರು. 4 ಬಾರಿ ಲೋಕಸಭಾ ಸದಸ್ಯರಾಗಿರೋ ನಮ್ಮ MP ಅವರು ಖಂಡಿತ ಮುಂದಿನ ಬಾರಿ ಇಲ್ಲೇ ನಾವು ಕೂರಿಸಿ ಸನ್ಮಾನ ಮಾಡಬೇಕು. ಅವರು ಕೇಂದ್ರದಲ್ಲಿ ಸಚಿವರಾಗೇ ಆಗ್ತಾರೆ, ಮುಂದಿನ ವರ್ಷ ಆಗ್ತಾರೆ ಅಂತ ನನಗೆ ಒಂದು ನಂಬಿಕೆ ಇದೆ. ಅದು ರೈಲ್ವೆ ಸಚಿವರಾಗಬೇಕು ಅಂತ ನಮ್ಮ ಎಲ್ಲರ ಆಸೆ ಇದೆ. ಈ ಥರ ನಾವು ಒಳ್ಳೆ ಕೆಲಸಗಳನ್ನು ಮಾಡಿದ್ದೀವಿ ಸ್ನೇಹಿತರೆ. ನಿಮ್ಮ ಸಂಘದಲ್ಲಿ ಇವತ್ತು 25 ವರ್ಷ ನೀವು ಯಾವ ಥರ ಮಾಡಿದ್ದೀರೋ, ಅವರು ಬಹುಶಃ ನನಗಿಂತ ಸೀನಿಯರು. ನಮ್ಮ MP ಅವರು ಕಳೆದ 30 ವರ್ಷದಿಂದ ಸೇವೆ ಮಾಡಿದ್ದಾರೆ. ನಾವು 28 ವರ್ಷದಿಂದ ಸೇವೆ ಮಾಡ್ಕೊಂಡ್ಬರ್ತಾ ಇದ್ದೀವಿ. ನಾವಿಬ್ಬರು ಇಷ್ಟು ಒಳ್ಳೆ ಕೆಲಸಗಳನ್ನು ಯಾರು ಕಣ್ಣಿಗೂ ಬೀಳದೆ, ಎಲ್ಲೂ ಯಾವುದೇ ಕಾಂಟ್ರವರ್ಸಿ ಇಲ್ಲದೆ ನಮ್ಮ ಕೆಲಸಗಳನ್ನು ಮಾಡಿದ್ದೀವಿ, ನಿರಂತರವಾಗಿ ಮಾಡಿದ್ದೀವಿ ಸ್ನೇಹಿತರೆ. ಅದು ನಮ್ಮ ತೃಪ್ತಿ ಇದೆ, ಆ ತೃಪ್ತಿ ನಮಗಿದೆ. ಈಗ ನಮ್ಮ ಗಿರಿಜಮ್ಮ ಅವರು ಕೇಳಿದರು, ಕಾಸರವಳ್ಳಿ ಅವರ ಮಗನಿಗೆ ತೊಂದರೆ ಆಗಿದೆ, ಸಹಾಯ ಮಾಡಿ ಅಂತ. ಮಾಡ್ತೀವಿ ಅಂತ ಹೇಳಿದ್ದೀನಿ, ನಾನು ಮಾಡ್ತೀನಿ. ನಾನು ನಮ್ಮ MP ಸಾಹೇಬರು ಖಂಡಿತ ಅವ್ರಿಗೆ ಸಹಾಯವನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದೀವಿ. ಅನೇಕರಿಗೆ, ಅದು ಮಹಿಳೆಯರಿರ್ಬೋದು, ನಮ್ಮ ಪ್ರಧಾನಮಂತ್ರಿಗಳು ಸುಮಾರು 18 ಕೋಟಿ ರೂಪಾಯಿಯನ್ನು ಕೊಟ್ಟು ಪ್ರತಿ ಮಹಿಳೆಯರಿಗೆ 1 ಲಕ್ಷ ರೂಪಾಯಿಯನ್ನು ಕೊಟ್ಟಿವಿ. 1800 ಜನಕ್ಕೆ ನಮ್ಮ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ನಾವು 1 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೀವಿ. ಅದು ನಗದನ್ನು ಕೊಟ್ಟಿದ್ದೀವಿ, ಚೆಕ್ಕಲ್ಲ, ಕ್ಯಾಶನ್ನು ಮಾಡಿ ಡ್ರಾ ಮಾಡಿ ಅವರಿಗೆ ಕೊಟ್ಟಿದ್ದೀವಿ. ಅವರಿಗೆ ಬದುಕನ್ನು ಕೊಡೋದಕ್ಕೆ ಅನೇಕರಿಗೆ ನಾವು ಮಾಡ್ತಾಯಿದ್ದೀವಿ. ಈ ಬಾರಿನೂ 20 ಕೋಟಿಗಿಂತ ಮೇಲೆ ಕೊಡಿಸ್ತೀವಿ. ಇನ್ನು ಅನೇಕರು ಸಂಘದ ಎಲ್ಲ ಮಹಿಳೆಯರು ಬರಲಿ, ಅವ್ರಿಗೆಲ್ಲರೂ ನಾವು ಸಹಾಯ ಮಾಡ್ತೀವಿ. ಈ ಥರ ನಮ್ಮ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷ ಸತತವಾಗಿ ಈ ರಾಷ್ಟ್ರದಲ್ಲಿ ಒಳ್ಳೆಯ ಕೆಲಸ ಮಾಡಿದ ಪ್ರಧಾನಮಂತ್ರಿ ಕಳೆದ 75 ವರ್ಷದಲ್ಲಿದ್ದರೆ ಅದು ನರೇಂದ್ರ ಮೋದಿಜಿಯವರು. ಮುಟ್ಟಿದ್ದೆಲ್ಲ ಚಿನ್ನ ಮಾಡಿದ್ದಾರೆ. ಇವತ್ತು ಬೆಂಗಳೂರಿನ ಅಂತಾರಾಷ್ಟ್ರೀಯ ಏರ್ಪೋರ್ಟನ್ನು ನೋಡ್ಬೋದು. ಅಲ್ಲಿನ ಕೆಂಪೇಗೌಡರ ಪ್ರತಿಮೆ ಇರ್ಬೋದು, 108 ಅಡಿ, ಅದನ್ನು ಉದ್ಘಾಟನೆ ಮಾಡಿದ್ದು ನಮ್ಮ ನರೇಂದ್ರ ಮೋದಿಜಿಯವರು. ಈ ಥರ ಅನೇಕ
62 ವರ್ಷದಲ್ಲಿ ಕೇವಲ 74 ಏರ್ಪೋರ್ಟ್ ಇತ್ತು. ಈ ಕಳೆದ 10 ವರ್ಷದಲ್ಲಿ 75 ಏರ್ಪೋರ್ಟ್ಗಳನ್ನು ಮಾಡಿದ್ದಾರೆ. ಈ ಥರ ಅನೇಕ ಸಾಧನೆಗಳನ್ನು ಒಬ್ಬ ಪ್ರಧಾನಮಂತ್ರಿ ನಿರಂತರವಾಗಿ ಕಳೆದ 24-25 ವರ್ಷದಿಂದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರು ಗುಜರಾತಿನ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ತುಂಬ ಒಳ್ಳೆಯ ಕೆಲಸಗಳನ್ನು ಈ ದೇಶದಲ್ಲಿ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ MP ಅವರು ಒಳ್ಳೆಯ ಈ ಒಂದು ಅವಕಾಶವನ್ನು ನಾವು ಮಾಡ್ಕೊಂಡಿದ್ದೀವಿ. 25 ವರ್ಷ ಸಾಧನೆಯನ್ನು ನಮ್ಮ ಗಿರಿಜಮ್ಮ ಅವರು ಹಾಡಾಡಿ ಅವರು ಇಲ್ಲಿ ನೃತ್ಯ ಮಾಡಿ ನಿಮಗೆಲ್ಲರಿಗೂ ರಂಜಿಸಿದ್ದಾರೆ. ಆದರೆ ಕೆಲಸ ಕಾರ್ಯಗಳು ಇಲ್ಲೇನೇನು ಸಾಕಷ್ಟು ಇವತ್ತು ಕಸ್ತೂರಿ ನಗರ ತುಂಬ ಸುಂದರವಾಗಿದೆ. ಇನ್ನೂ ಹೆಚ್ಚು ಇಲ್ಲಿ ಸುಂದರವಾಗಿರುವಂಥ ಬಡಾವಣೆ ಮಾಡಬೇಕು. ಈ ಒಂದು ಕ್ಲಬ್ಬಿನ ಎಲ್ಲ ಸ್ನೇಹಿತರು ಇರ್ಬೋದು, ಎಲ್ಲರಿಗೂ ನಮ್ಮ ಸಹಕಾರ ಇರುತ್ತೆ. ನಿಮಗೆಲ್ಲರೂ ಇಲ್ಲೇ ನರಸಿಂಹಮೂರ್ತಿ ಅವರಿದ್ದಾರೆ, ವಿಧಾನಸಭೆಯಲ್ಲಿ ಕೆಲಸ ಮಾಡಿ ಕಳೆದ 10 ವರ್ಷ ಆಯಿತು ಅವರು ರಿಟೈರ್ಡ್ ಆಗಿ. ಈಗ ಮಾತಾಡಿದೆ ನಾನು ಅವ್ರ ಹತ್ರ. ಈ ಥರ ಅನೇಕರು ಹಿರಿಯರಿದ್ದಾರೆ. ಅವರು ಶರ್ಮಾಜಿಯವರು, ಅವ್ರಿಗೂ ಸನ್ಮಾನ ಮಾಡಿದ್ರು. ಈ ಥರ ಅನೇಕರು ಯಾರು ತಾವು ಇಲ್ಲಿ ವಾಸ ಮಾಡ್ತಿದ್ದೀರಿ, ನಾವು ಯಾರು ಬೆಂಗಳೂರಲ್ಲಿದ್ದೀವಿ, ನಾವೆಲ್ಲರೂ ಕನ್ನಡಿಗರೇ. ಯಾರು ನಾವು ವಾಸ ಮಾಡ್ತೇವೆ ನಾವೆಲ್ಲ ಕನ್ನಡಿಗರೇ. ಮನೆಯಲ್ಲಿ ಯಾವುದೇ ಭಾಷೆ ಮಾತಾಡ್ಬೋದು, ಹೊರಗಡೆ ಬಂದರೆ ನಾವೆಲ್ಲ ಕನ್ನಡದವರೇ. ಈ ಕರ್ನಾಟಕದ ಜನ, ಬೆಂಗಳೂರಿನ ಜನ ತುಂಬ ಎಲ್ಲರನ್ನೂ ಪ್ರೀತಿಸುವಂಥ ಒಂದು ಜನ. ನಮ್ಮ ವಿಶೇಷತೆ ಏನು ಅಂದರೆ ಒಳ್ಳೆಯ ಸ್ವಭಾವ ಮತ್ತು ಎಲ್ಲರನ್ನೂ ಪ್ರೀತಿಸುವಂಥ ಒಂದು ಸ್ವಭಾವ ಇರುವಂಥ ಯಾರಾದರೂ ಇದ್ದರೆ ಅದು ಬೆಂಗಳೂರಿನ ಜನ. ಅದಕ್ಕೋಸ್ಕರ ಇಡೀ ದೇಶದಲ್ಲಿ ಇರೋರೆಲ್ಲ ಬೆಂಗಳೂರಿಗೆ ಬರ್ತಾಯಿದ್ದಾರೆ. ಹೌದಾ ಅಲ್ವಾ? ಎಲ್ಲರೂ ಬರ್ತಾಯಿದ್ದಾರೆ. ಬೆಂಗಳೂರು ಬೇಕು, ಇಲ್ಲೇ ಒಂದು ಸೈಟ್ ತೊಗೋಬೇಕು, ಇಲ್ಲೇ ಒಂದು ಫ್ಲ್ಯಾಟ್ ತೊಗೋಬೇಕು, ನಾವು ಇಲ್ಲಿ ವಾಸ ಮಾಡಬೇಕು ಅಂತ ತುಂಬ ಆಸೆ ಪಡ್ತಾರೆ. ಖಂಡಿತ ಈ ಒಂದು ಸ್ವರ್ಗ, ನಮ್ಮೂರೇ ನಮಗೆ ಸ್ವರ್ಗ. ಹೌದಾ? ನೀವು ಯಾವ ಪ್ರಪಂಚದಲ್ಲಿ ಯಾವ ದೇಶಕ್ಕಾದರೂ ಹೋಗಿ, ಯಾವ ಊರಿಗಾದ್ರೂ, ಈ ರಾಷ್ಟ್ರದಲ್ಲಿ ಯಾವ ಊರಿಗಾದ್ರೂ ಹೋಗಿ, ಬೆಂಗಳೂರೇ ಸ್ವರ್ಗ. ಇನ್ನೂ ಚೆನ್ನಾಗಿ ಮಾಡ್ಬೇಕು ನಾವು. ನಮ್ಮ ಕರ್ನಾಟಕರೇ ಸ್ವರ್ಗ, ಅದರ ಎರಡನೇ ಮಾತಿಲ್ಲ. ಸೊ ಹಾಗಾಗಿ ನಮ್ಮೆಲ್ಲರ ಜವಾಬ್ದಾರಿ ಇದೆ. ನಮ್ಮ ಅಕ್ಕಪಕ್ಕ ಮನೆ ಸುತ್ತು ನಾವು ಶುಚಿಯಾಗಿಡಬೇಕು, ಕ್ಲೀನಾಗಿ ಇಟ್ಕೋಬೇಕು. ಖಂಡಿತ ಈ ಒಂದು ಪರಿಸರವನ್ನು ಚೆನ್ನಾಗಿಟ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಇದೆ. ತುಂಬ ಉದ್ದವಾದಂಥ ಭಾಷಣವನ್ನು ಮಾಡಿದ್ದೀನಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮ್ಮ ಕಸ್ತೂರಿ ನಗರ ಮಹಿಳಾ ಸಂಘಕ್ಕೆ ವಿಶೇಷವಾಗಿ ಎಲ್ಲ ತಾಯಂದರಿಗೆ, ಇಲ್ಲಿ ಬಂದಿರುವಂಥ ಎಲ್ಲ ನಮ್ಮ ಗಿರಿಜಮ್ಮ ಅವರು ಹೇಳಿದ್ರು, ಎಲ್ಲರೂ ರೇಷ್ಮೆ ಸೀರೆ ಉಟ್ಕೊಂಡು ಇವತ್ತು ಒಂದು ಮದುವೆ ಸಂಭ್ರಮಕ್ಕೋಸ್ಕರ ಬಂದಂಗೆ ಎಲ್ಲರೂ ಬಂದಿದ್ದೀರಿ. ತಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿರಂತರವಾಗಿ ನಮ್ಮ ಸಂಪರ್ಕದಲ್ಲಿ, ತಮ್ಮ ಸಂಪರ್ಕದಲ್ಲಿ ನಾವು ಇರ್ತೀವಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವನ್ನು ಕೋರಿ, ಈ ಒಂದು ಸಂಘಕ್ಕೆ 50 ವರ್ಷ ಆಚರಣೆ ಆಗಬೇಕು. ಆವತ್ತು ಆ ಸಮಾರಂಭವನ್ನು ನಾವು ನೋಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಇದೆ. ದಯವಿಟ್ಟು ತಮಗೆಲ್ಲರಿಗೂ ಶುಭವನ್ನು ಕೊಡ್ತಾ ಇದ್ದೀನಿ. ಎಲ್ಲರೂ ಜೋರಾದ ಒಂದು ಚಪ್ಪಾಳೆಯನ್ನು ಕೊಟ್ಟು 25 ಏನು ನೀವು ಸಿಲ್ವರ್ ಜೂಬ್ಲಿ ಮಾಡ್ತಾ ಇದ್ದೀರಾ, ಅದಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಹಿರಿಯರಿಗೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.